ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ಲರಿಗೂ ಸಹ ನಮ್ಮ ಹಿರಿಯರು ಇತಿಹಾಸದಲ್ಲಿ ಪುರಾಣಗಳಲ್ಲಿ ಅಥವಾ ನಾವು ಪೂಜೆ ಪುನಸ್ಕಾರಗಳಲ್ಲಿರ್ಬೋದು, ಗೃಹ ಪ್ರವೇಶ, ಉಪನಯನ ಇರ್ಬೋದು, ನಾಮಕರಣ ಇರ್ಬೋದು, ಎಲ್ಲ ಕಡೆ ನಮಗೆ ಪ್ರಪ್ರಥಮವಾಗಿ ಹಿರಿಯರು ಹೇಳ್ಕೊಡ್ತಕ್ಕಂಥದ್ದೇ ಪ್ರಥಮವಾಗಿ ಗಣಪತಿಯ ಪೂಜೆಯನ್ನು ಮಾಡಿ. ಪ್ರಥಮವಾಗಿ ಗಣಪತಿಯ ಪೂಜೆ ಎಲ್ರಿಗೂ ಕೂಡ ಯಾಕೆ ಗಣಪತಿಯ ಪೂಜೆ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಶುಕ್ಲಾಂಬರಧರಂ ಹೇಳ್ಕೊಳ್ಳೋದಾಗ್ಬೋದು, ಗಣಾನಾಂತ್ವ ಗಣಪತಿ ಮಹೇ ಅಂತ ಹೇಳ್ತಕ್ಕಂಥದ್ದಾಗ್ಬೋದು, ಗಣಪತಿಯ ಸ್ತೋತ್ರ ಹೇಳ್ಬೋದು. ಯಾಕೆಂದರೆ ಗಣಗಳಿಗೆ ಒಡೆಯ, ಪ್ರತಿ ಶುಭ ಕಾರ್ಯದಲ್ಲಿಯೂ ಸಹ ಗಣಪತಿಯನ್ನು ಆರಾಧನೆ, ಸಾಕ್ಷಾತ್ ಶಿವನಿಗೂ ತಪ್ಪಲಿಲ್ಲ. ಗಣಪತಿಯ ಪೂಜೆ ಮಾಡದೇ ಇದ್ದಿದ್ದಕ್ಕೋಸ್ಕರ ಶಿವನೂ ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗಿತ್ತು. ಹಾಗಾಗಿ ಇವತ್ತಿನ ಸಹ ಗಣಾನಾಂ ಪತಿ, ನಾವು ಗಣಪತಿ, ಗಣಗಳ ಪತಿಯೇ, ಗಣಗಳ ಒಡೆಯ, ಗಣಗಳ ಅಧಿಪತಿ. ಇವತ್ತಿನ ಸಹ ಎಲ್ಲ ಕಡೆಯೂ ಕೂಡ ಎಲ್ಲ ಲಹರಿಗಳು ಕೂಡ ನಾವು ನಮಗೆ ಅವಘಡಗಳು ತಪ್ಪಬೇಕು, ನಮಗೆ ನಿರ್ವಿಘ್ನಗಳು ಹೋಗಬೇಕು ಅಂದರೆ ಗಣಪತಿಯ ಪೂಜೆಯನ್ನು ಮಾಡಲೇಬೇಕು. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ವಿಗ್ರಹ ಇಟ್ಕೋಬೇಕಾ, ಫೋಟೋ ಇಟ್ಕೋಬೇಕಾ, ಅಥವಾ ನಾವು ಗಣಪತಿಯನ್ನು ಗೃಹ ಪ್ರವೇಶ ಇರ್ಬೋದು, ನಾಮಕರಣ ಇರ್ಬೋದು, ಉಪನಯನ ಇರ್ಬೋದು, ಯಾವುದೇ ಒಂದು ಭೂಮಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ಒಂದು ಗಣಪತಿಯನ್ನು ಹೇಗೆ ಇಟ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಮೂಡುತ್ತೆ. ನಾವು ಹೇಳ್ತೀವಿ ಮಾನಸಿಕ ಪೂಜೆಗೆ ಇವತ್ತು ಸಹ ಅಷ್ಟು ಪ್ರಾಶಸ್ತ್ಯ ಇದೆ, ವಸ್ತುಗಳು ಬೇಕಾಗೇ ಇಲ್ಲ. ನೀವು ಕೇವಲ ಅರಿಶಿನ ಅಷ್ಟು ಉಂಡೆಯನ್ನು ಗಣಪತಿ ಅಂತ ಇಟ್ಕೊಂಡ್ರೆ, ಎರಡು ಗರಿಕೆಯನ್ನು ಅದಕ್ಕೆ ಇಟ್ಟರೆ ಅದು ಗಣಪತಿ. ಕೇವಲ ನಾವು ಗೋಮಯ ಏನು ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಸಗಣಿ ಅಂತೀವಿ, ಆ ಗೋಮಯವನ್ನು ಒಂದು ಸ್ವಲ್ಪ ಗೋಮಯ ಇಟ್ಕೊಂಡು ಅದಕ್ಕೆ ಎರಡು ಗರಕೆ ಇಟ್ಟು ಅಲ್ಲೂ ಕೂಡ ಗಣಪತಿಯನ್ನು ಆವಾಹನೆ ಮಾಡ್ಕೋಬೋದು. ಈ ಗಣಪತಿಯ ಆವಾಹನೆ, ಗಣಪತಿಯ ಪೂಜೆಯಿಂದ ನಮಗೆ ಏನು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ದೇಹಕಾರಕ ಶಕ್ತಿ. ನೀವು ಮನೆ ಕಟ್ಟಕ್ಕೆ ಹೋಗಿದ್ದೀರಾ, ಗಣಪತಿಯ ಪೂಜೆ ಪ್ರಥಮವಾಗಿ ಮಾಡಿ ಪ್ರಾರಂಭ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಶಕ್ತಿ ಬರುತ್ತೆ, ಮಾನಸಿಕವಾಗಿ ಸ್ಥೈರ್ಯ ಬರುತ್ತೆ. ನಿಮ್ಮಲ್ಲಿ ಏನೂ ಇಲ್ಲ ಆದರೂ ಕೂಡ ಆ ಗಣಪತಿಯ ಅನುಗ್ರಹದಿಂದ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗುತ್ತೆ. ವಿವಾಹ ವಿಷಯಗಳಲ್ಲಿರ್ಬೋದು, ಕೆಲವರು ನಮಗೆ ಪ್ರಶ್ನೆನೂ ಕೇಳ್ತಾರೆ, ನಾವು ಗಣಪತಿನೂ ಪೂಜೆ ಮಾಡಿದ್ವಿ, ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿದ್ವಿ, ವಿವಾಹನೂ ಚೆನ್ನಾಗಾಯಿತು, ಆದರೆ ಡೈವರ್ಸ್ ಆಯಿತು. ಯಾಕೆ ಅಂತಾರೆ, ಕರ್ಮಫಲವನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಅಲ್ಲಿ ಎಷ್ಟೋ ಕಷ್ಟಗಳು ಕೂಡ ಆ ಗಣಪತಿ ಕೂಡ ನಿವಾರಣೆ ಕೂಡ ಮಾಡಿರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಹೇಳ್ತೀವಿ ಪ್ರಥಮವಾಗಿ ಗುರುಭ್ಯೋ ನಮಃ ಅಂದ್ಬಿಟ್ಟಿದ ತಕ್ಷಣವೇ ನಾವೇನು ಮಾಡ್ತೀವಿ, ತಕ್ಷಣ ಆ ಗಣಪತಿ ಆರಾಧನೆ ಮಾಡಿಕೊಂಡಾಗ ನಮಗೆ ಪ್ರೇರಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆಯೇ ಮಹಾಗಣಪತಿ ಪ್ರತಿಯೊಂದು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಏನಿಲ್ಲ, ಓಂ ಶ್ರೀ ಮಹಾಗಣಪತಯೇ ನಮಃ ಇದು ಅಂದ್ಕೊಂಡು ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಸಿ. ಆಮೇಲೆ ನಿಮ್ಮ ಇಷ್ಟ ದೈವರು ಇರ್ಬೋದು, ನಿಮ್ಮ ಮನೆ ದೇವರು ಇರ್ಬೋದು, ಕುಲದೇವರು ಏನೇನ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಯಾವಾಗಲೂ ಹೇಳ್ತೀವಿ ಕರಾಗ್ರೆ ವಸತೆ ಲಕ್ಷ್ಮಿ, ಅದೆಲ್ಲ ಕೈ ನೋಡ್ಕೊಂಡು ನಮಸ್ಕಾರ, ಅದೆಲ್ಲರ ಜೊತೆಗೆ ಒಂದು ಮಹಾಗಣಪತಯೇ ನಮಃ ಅಂದ್ಕೊಂಡು ನೀವು ಹೊರಟಿದ್ದೆ ಆದರೆ ಅವತ್ತು ಶುಭ ಆಗ್ತಕ್ಕಂಥದ್ದು. ಹಾಗೆ ಶರೀರ ಶಕ್ತಿ ಆಗ್ತಕ್ಕಂಥದ್ದು. ನಿತ್ಯ ಪೂಜೆಯಲ್ಲಿ ಗಣಪತಿಗೆ ಪ್ರಥಮ ಪೂಜೆ ಮನೆಯಲ್ಲೂ ಮಾಡಬೇಕು. ಇದು ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಸರ್ ಮನೆಯಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ, ನಮ್ಮ ಮನೆ ದೇವರು ಅದು ಇದು ಹೇಳ್ಕೊಳ್ಳೋಕೆ ಮುಂಚೆ ನೀವು ಗಣಪತಿಯನ್ನು ಹೇಳಿಬಿಟ್ಟು ನೀವು ಪ್ರಾರಂಭ ಮಾಡಿದ್ರೆ ಸಾಕಷ್ಟು ಶುಭ ಕೂಡ ಆಗುತ್ತೆ. ಮನೆಯಲ್ಲಿ ನಿತ್ಯ ಪೂಜೆಯಲ್ಲೂ ಗಣಪತಿಯನ್ನು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳ್ತಾ, ಗಣಪತಿಯಿಂದ ಸೂಕ್ಷ್ಮ ಬುದ್ಧಿ ಬರುತ್ತೆ, ಸೂಕ್ಷ್ಮತೆ ಬರುತ್ತೆ. ಎಲ್ಲೋ ಒಂದು ಕಡೆ ನಾವು ಸಿಕ್ಕಾಕೊಳ್ಳೋ ಸಮಯಕ್ಕೆ ಸರಿಯಾಗಿ ನಮ್ಮ ಪ್ರಜ್ಞೆ ಜಾಗೃತಿ ಆಗ್ತಕ್ಕಂಥದ್ದು, ಸಪ್ತ ಚಕ್ರಗಳು ಜಾಗೃತಿ ಆಗ್ತಕ್ಕಂಥದ್ದು, ಲಕ್ಷ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೇವಲ ಗಂಧ ಇರ್ಬೋದು, ಅಕ್ಷತೆ ಇರ್ಬೋದು, ಹೂವು ಇರ್ಬೋದು, ಗರಕೆಯನ್ನು ನಾವು ಗಣಪತಿ ಕೊಟ್ಟಿದ್ದೆ ಸಾಕು ಅಂತ ಹೇಳ್ತಾ ಗಣಪತಿಯನ್ನು ಮನೆಯಲ್ಲಿ ಪ್ರಥಮ ಪೂಜೆಗೆ ಪ್ರಥಮವಾಗಿ ನೀವು ಪೂಜೆ ಮಾಡಲೇಬೇಕು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.